न क्षमन्ते विमतयस्तमुपाते श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनः स्वस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणाह्वयः प्रदर्शितो येन सम्यग्जयतीर्थं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् ಶ್ರೀಮನ್ಮೂಲರಾಮದೇವರ ದಿಗ್ವಿಜಯರಾಮದೇವರ ವೇದವ್ಯಾಸದೇವರ ಪರಮಾನುಗ್ರಹದಿಂದ ಈ ಒಂದು ಚಾತುರ್ಮಾಸ್ಯದ ಸಂಕಲ್ಪದ ಈ ಸಂದರ್ಭದಲ್ಲಿ ತಾವೆಲ್ಲ ಭಗವದ್ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಉತ್ಸಾಹದಿಂದ ಶೋಭಾಯಾತ್ರೆಯನ್ನು ಮಾಡಿ ಕರೆದುಕೊಂಡು ಬಂದಿದ್ದೀರಿ. ಈ ಪ್ರಸಂಗದಲ್ಲಿ ಮನಸ್ಸಿನಲ್ಲಿ ನೀವೆಲ್ಲ ಅನುಸಂಧಾನ ಮಾಡಬೇಕಾದದ್ದು ಇದೀಗ ನೀವು ಕೇಳಿದರೆ ಇದು ಬರೀ ಶೋಭಾಯಾತ್ರೆ ಅಂತ ಭಾವಿಸಬೇಡಿ. ಮೂಲರಾಮದೇವರು, ದಿಗ್ವಿಜಯರಾಮದೇವರು, ವೇದವ್ಯಾಸದೇವರು, ವಂಶರಾಮ ಪ್ರಸನ್ನ ವಿಠ್ಠಲ ದೇವರು ಇರುವಂತಹ ಒಂದು ಪವಿತ್ರವಾದ ಕ್ಷೇತ್ರವಾಗಿದೆ ಸತ್ತಿ ಊರು. ಈಗ ಊರಿನ ಹೊರಭಾಗದಿಂದ ಗ್ರಾಮದೊಳಗೆ ಶೋಭಾಯಾತ್ರೆಯನ್ನ ಮಾಡ್ತಾ ನೀವು ಬಂದದ್ದು ಇದು ಬರೀ ಶೋಭಾಯಾತ್ರೆಯಲ್ಲ, ಇದು ದೊಡ್ಡ ತೀರ್ಥಯಾತ್ರೆ. ಬದರಿ, ಹರಿದ್ವಾರ, ಕಾಶಿ, ರಾಮೇಶ್ವರದಿಂದ ಬದರಿಯವರೆಗೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಒಂದೇ ಸಲ ಯಾತ್ರೆ ಮಾಡಿದಂತಹ ಮಹಾಫಲ ನಿಮ್ಮೆಲ್ಲರಿಗೆ ಬಂದಿದೆ. ಶ್ರೀರಾಮ ವೇದೇಶ್ವರ ದೇವಯಾತ್ರಾ ಸುದುರ್ಲಭ ಭೂರಿ ಶುಭೇ ತರೇಷಾಂ ಕಾಶ್ಯಾದಿ ಯಾತ್ರಾಮಿತ ಪುಣ್ಯದಾತ್ರಿ ತ್ಯಶೇಷ ಸಚ್ಛಾಸ್ತ್ರ ವಿನಿರ್ಣಯೋಯಂ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಹೇಳುವಂತಹ ಮಾತು. ರಾಮದೇವರು, ವೇದವ್ಯಾಸದೇವರು ಇದ್ದಂತಹ ಸ್ಥಳಕ್ಕೆ ಯಾತ್ರೆ ಮಾಡುವುದು ಅಂದರೆ ಕಾಶಿ ಮೊದಲಾದ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ್ದಕ್ಕಿಂತಲೂ ಅಮಿತವಾದ ಅನಂತವಾದ ಪುಣ್ಯ ಈ ಯಾತ್ರೆಯಿಂದ ಬರಬಹುದು. ಅಂತಹ ಮಹಾಯಾತ್ರೆ ಬಹಳ ಶ್ರೇಷ್ಠವಾದಂತಹ ಪುಣ್ಯವನ್ನು ನೀಡುವಂತಹ ಒಂದು ಪವಿತ್ರವಾದಂತಹ ಯಾತ್ರೆ ಇದು. ಇದು ನನ್ನ ಅನಿಸಿಕೆ ಅಂತ ಹೇಳೋದಿಲ್ಲ ಅವರು. ಇತ್ಯಶೇಷ ತಚ್ಛಾಸ್ತ್ರ ವಿನಿರ್ಣಯೋಯಂ ಅಂತಾರೆ. ಶಾಸ್ತ್ರಗಳ ಆಲೋಡನ ಮಾಡಿ ನಿರ್ಣಯ ಮಾಡಿದ ಮಾತಿದು ಅಂತ. ಕಾರಣ ಸಾಕ್ಷಾತ್ ರಾಮದೇವರು, ಬ್ರಹ್ಮದೇವರು ಪೂಜೆ ಮಾಡಿದಂತಹ ಆ ಪ್ರತಿಮೆಗಳಲ್ಲಿರುವಂತಹ ಸನ್ನಿಧಾನ ಅತ್ಯದ್ಭುತವಾದದ್ದು. ಅಂತಹ ಸನ್ನಿಧಾನಕ್ಕೆ ನಾವು ಯಾತ್ರೆ ಮಾಡಿದ್ದೇವೆ ಅಂತ ಭಾವಿಸಿ ಏನೆಲ್ಲ ವಾದ್ಯ ವೈಭವಗಳಿಂದ ನರ್ತನ, ಸಂಗೀತ, ಭಜನಾ ಮಂಡಳಿಗಳಿಂದ ಭಜನ ಏನೆಲ್ಲ ಮಾಡಿದ್ದೀರೋ ಅದೆಲ್ಲವೂ ಆ ರಾಮದೇವರಿಗೆ, ಆ ರಾಮದೇವರ ವಿಶೇಷವಾಗಿರತಕ್ಕಂತಹ ಅನುಗ್ರಹಕ್ಕೆ ಪಾತ್ರರಾದ ರಾಮದೇವರ ಪ್ರಧಾನಾಂಗರಾದ ಶ್ರೀಮದ್ ಆಚಾರ್ಯರಿಗೆ, ಆ ಪರಂಪರೆಯಲ್ಲಿ ಬಂದ ಎಲ್ಲ ಮಹಾನುಭಾವರಿಗೆ ಅಂತ ಭಾವಿಸಿ ನಾವು ನೀವು ಎಲ್ಲರೂ ಕೂಡ ಸಮರ್ಪಣೆ ಮಾಡೋಣ. ಕೇವಲ ಒಂದು ಪ್ರಾತಿನಿಧಿಕವಾಗಿ ನಾವು ಅಲ್ಲಿ ಕುಳಿತದ್ದೇ ಹೊರತು ನಿಜವಾಗಿ ಅದು ದೇವರಿಗೆ, ಶ್ರೀಮದ್ ಆಚಾರ್ಯರಿಗೆ, ಗುರುಗಳಿಗೆ ಎಂಬುದಾಗಿ ನಾವು ಭಾವಿಸಬೇಕು. ಆಗ ಮಾತ್ರ
ನೀವಿಷ್ಟು ಶ್ರಮಪಟ್ಟು ಮಾಡಿದ್ದು ಪೂರ್ಣ ಸಾರ್ಥಕವಾಗ್ತದೆ, ಸಫಲವಾಗ್ತದೆ. ಮುಂದಿನ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಾಗ್ತವೆ. ಇದೀಗ ತಿಳಿದಂತೆ ನಮ್ಮ ಗುರುಗಳು 3 ಬಾರಿ ಚಾತುರ್ಮಾಸ್ಯವನ್ನು ಮಾಡಿದ್ದು, ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯ ಮಾಡಿದ್ದು, ಸತ್ಯ ಸಂಘತೀರ್ಥ ಶ್ರೀಪಾದಂಗಳವರು ಇಲ್ಲಿ ಬಂದು ವಿಶೇಷವಾಗಿ ಪಾಠ ಪ್ರವಚನಗಳನ್ನು ಮಾಡಿ ಇಲ್ಲಿರುವ ಭಕ್ತರಿಗೆ ಉದ್ಧಾರ ಮಾಡಿದ್ದು, ಈ ಎಲ್ಲ ಇತಿಹಾಸ ಇದೆ. ಆ ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡೋಣ. ಅವರ ಹೆಸರಿನಿಂದಲೇ ನಮಗೆ ಬರುವ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡೋಣ. ಸತ್ಯಸಂಧರು, ಸಂಧ ಅಂದರೆ ಪ್ರತಿಜ್ಞೆ, ಸತ್ಯಸಂಧ ಅಂದರೆ ಮಾಡಿದ ಪ್ರತಿಜ್ಞೆಯನ್ನು ಸತ್ಯ ಮಾಡುವಂತಹ ವ್ಯಕ್ತಿ, ಅದು ದೇವರ ಹೆಸರು. ಸತ್ಯಸಂಧ ಅನ್ನುವ ಹೆಸರು ದೇವರ ಹೆಸರು. ವಿಶೇಷ ಅಂದರೆ ಉತ್ತರ ಎಂಬ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬಂದಾದ ಮೇಲೆ ಮೊದಲು ಬರುವ ಹೆಸರೇ ಸತ್ಯಸಂಧ. ನಮ್ಮ ಪೀಠಾಧಿಪತಿಗಳ ಹೆಸರುಗಳಲ್ಲಿ ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರ ಭೂತಭೃದ್ಭೋಕ್ತ ಕ್ಷೀಂದ್ರೋ ಭೂರಿ ದಕ್ಷಿಣ ಸೋಮಕೋ ಮೃತಃ ಸೋಮಃ ಪುರುಜಿತ್ ಪುರಸಪ್ತಮಃ ವಿನಯೋ ಜಯ ಸತ್ಯಸಂಧೋ ದಾಶಾರಹ ಸತ್ವತಾಂಪತಿ. ಅನೇಕ ಜನರ ಹೆಸರು ಬಂದಿದೆ. ಸತ್ಯ ಧರ್ಮ ಪರಾಕ್ರಮ, ಸತ್ಯ ಪರಾಯಣ, ಎಲ್ಲರ ಹೆಸರು ಇದೆ. ಆದರೆ ಉತ್ತರ ಶಬ್ದದ ನಂತರ ಈ ಹೆಸರುಗಳಲ್ಲಿ ಮೊದಲು ಬರುವ ಹೆಸರು ಸತ್ಯಸಂಧ. ಅಷ್ಟು ವಿಶೇಷವಾದಂತಹ ಅವರ ಮಹಿಮೆ ಇದೆ. ಸತ್ಯಸಂಧ ಯಸ್ಯ ಸಹ ಸತ್ಯಸಂಧ. ಮಾಡಿದ ಪ್ರತಿಜ್ಞೆಯನ್ನ ಸತ್ಯ ಮಾಡುವವರು ಯಾರೋ ಅವರು ಸತ್ಯಸಂಧರು, ಭಗವಂತ. ಸತ್ಯಸಂಧ ಶಬ್ದ ಅದು ವಿಷ್ಣು ಸಹಸ್ರನಾಮದಲ್ಲಿ ಬರುವ ಶಬ್ದ, ಅದು ಭಗವಂತನ ಮಹಿಮೆಯನ್ನ ಕೊಂಡಾಡುವ ಶಬ್ದ. ಮಾಡಿದ ಪ್ರತಿಜ್ಞೆಯನ್ನ ದೇವರು ಎಂದೂ ಸುಳ್ಳು ಮಾಡುವುದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ಇದು ದೇವರ ಪ್ರತಿಜ್ಞೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನೇ ಗತಿ, ನಾನೇ ಮತಿ, ನಾನೇ ಸರ್ವಸ್ವ ಅಂತ ತಿಳಿದು ಯಾರು ನನ್ನ ಅಡಿದಾವರೆಗಳಿಗೆ ಶರಣು ಬಂದವನೋ ಅಂಥವರನ್ನ ರಕ್ಷಣೆ ಮಾಡಿಯೇ ಮಾಡುತ್ತೇನೆ, ಎಂದಿಗೂ ಕೈ ಬಿಡುವುದಿಲ್ಲ ಅಂತನ್ನುವುದು ಪರಮಾತ್ಮನ ಪ್ರತಿಜ್ಞೆ. ಅದನ್ನು ಪಾಲನೆ ಮಾಡಿ ತೋರಿಸಿದ್ದಾನೆ ಪರಮಾತ್ಮ. ಇತಿಹಾಸದಲ್ಲಿಯೂ ಸರಿ, ವರ್ತಮಾನದಲ್ಲಿಯೂ ಸರಿ, ಭವಿಷ್ಯದಲ್ಲಿಯೂ ಸರಿ. ಇತಿಹಾಸದ ಪುಟಗಳಲ್ಲಿ, ಪೌರಾಣಿಕ ಕಥೆಗಳಲ್ಲಿ ಮಾತ್ರ ಅನೇಕ ಭಕ್ತರ ಉದ್ಧಾರವನ್ನು ದೇವರು ಮಾಡಿದ್ದಾನೆ ಅಂತ ಭಾವಿಸಬೇಡಿ. ಮಹಾನುಭಾವರು, ಜ್ಞಾನಿಗಳು, ವೇದವ್ಯಾಸ ದೇವರು ಐತಿಹಾಸಿಕ ಘಟನೆಗಳನ್ನು ದಾಖಲು ಮಾಡಿಕೊಟ್ಟದ್ದಕ್ಕೆ ನಮಗೆ ಇವತ್ತು ಉಪಲಬ್ಧವಾಗಿದೆ. ಆದರೆ ಇವತ್ತು ಸಹಸ್ರ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಭಗವಂತನಿಗೆ ಮೊರೆಹೊಕ್ಕು ಪ್ರಾರ್ಥಿಸಿ ಅವುಗಳನ್ನು ಪಡೆದು ಧನ್ಯರಾದವರಿದ್ದಾರೆ. ಆದರೆ ಆ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ದೇವರು ಪೂರ್ಣ ಮಾಡಿದ ಬಗೆಯನ್ನ ದಾಖಲು ಮಾಡುವಂತಹ ಪುರಾಣಕರ್ತರು ಇವತ್ತಿಲ್ಲ ಅನ್ನುವುದಕ್ಕಾಗಿ ಅವುಗಳು ದಾಖಲಾಗಿಲ್ಲವೇ ಹೊರತು ದೇವರ ಮಹಿಮೆ ಕಡಿಮೆಯಾಗಿಲ್ಲ. ಹಿಂದೆಯೂ ಮುಂದೆಯೂ ಏಕಪ್ರಕಾರವಾಗಿ ಭಗವಂತನ ಮಹಿಮೆ ಇದೆ. ಅವನ ಸಂಧ, ಅವನ ಪ್ರತಿಜ್ಞೆ ಇದು ಸತ್ಯವಾಗಿದೆ. ಅಂತಹ ಸತ್ಯಸಂಧ ಭಗವಂತ, ಆ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡಿದ ಮಹಾನುಭಾವರು ಸತ್ಯಸಂಧ ತೀರ್ಥರು. ಅಂತಹ ಮಹಾನುಭಾವರು ಇಲ್ಲಿ ಪಾಠ ಪ್ರವಚನ ಮಾಡಿದ, ತಪಸ್ಸು ಮಾಡಿದಂತಹ ಸ್ಥಳ. ಅವರ ಅನುಗ್ರಹದಿಂದ ನಾವು ನೀವೆಲ್ಲ ಏನು ಸಂದೇಶ ಪಡೆಯಬೇಕು ಅಂದರೆ, ನಾವು ನಮ್ಮ ಯೋಗ್ಯತೆ ಶಕ್ತಿಗಳಿಗೆ ತಕ್ಕಂತೆ ಸತ್ಯಸಂಧರಾಗಬೇಕು. ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕು. ಮಾತು ಒಳ್ಳೆಗಾಡಿ ಉಳಿಸಿಕೊಳ್ಳಬೇಕು. ಕೆಟ್ಟ ಮಾತಾಡಿ ಅದನ್ನು ಉಳಿಸಿಕೊಳ್ತೇವೆ ಅಂತ ಅನ್ನುವ ಹಠ ಮಾಡಬಾರದು. ಆ ವಿಷಯದಲ್ಲಿ ಅಸತ್ಯ ಸಂಧರಾದರೆ ತಪ್ಪಿಲ್ಲ. ಆದರೆ ಒಳ್ಳೆ ಮಾತನಾಡಿ ದೇವರ ಎದುರಿನಲ್ಲಿ, ಗುರುಗಳ ಎದುರಿನಲ್ಲಿ ಯಾವ ಶುಭ ಸಂಕಲ್ಪವನ್ನು ಮಾಡ್ತಾನೆ ಮನುಷ್ಯ, ಆ ಸಂಕಲ್ಪವನ್ನು ಪೂರ್ಣ ಮಾಡಬೇಕು ಅಂತನ್ನುವ ಒಂದು ಸದಾಗ್ರಹ, ಸಚ್ಛಲ ಮನುಷ್ಯನಿಗೆ ಇರಬೇಕು. ಅಂತಹ ಸತ್ಯಸಂಧರಾಗಬೇಕು ನಾವು ಅನ್ನುವ ಸಂದೇಶವನ್ನು ಆ ಗುರುಗಳಿಂದ, ಅವರ ನಾಮದಿಂದ ನಾವೆಲ್ಲ ಪಡೆಯಬೇಕು. ಉಪನಯನವಾದಾಗಲೇ ಪ್ರತಿಜ್ಞೆ ಮಾಡಿರ್ತಾನೆ, 3 ಹೊತ್ತು ಸಂಧ್ಯಾ ವಂದನ ಮಾಡುತ್ತೇನೆ ಅಂತ. ಒಂದು ಸಲವೂ ಮಾಡದೆ ಹೋಗ್ತಾರೆ.
ಅಂತಹ ಮಹಾನುಭಾವರು ಇವತ್ತಿದ್ದಾರೆ. ಹಳೆ ಕಾಲಕ್ಕೆ ಸ್ವಲ್ಪ ದಿವಸ ಮಾಡಿ ಆಮೇಲೆ ಬಿಡೋದು ಅಂತ ಇಟ್ಕೊಂಡಿದ್ರು ಕೆಲವರು. ಮಾಡೋದೇ ಬೇಕಾಗಿಲ್ಲ ಪ್ರಾರಂಭದಿಂದ ಅಂತನ್ನುವ ಮಹಾಧೈರ್ಯವಂತರು ಇವತ್ತು ಹುಟ್ಟಿಕೊಂಡಿದ್ದಾರೆ. ಸತ್ಯಸಂಧ 3 ಹೊತ್ತು ಸಂಧ್ಯಾವಂದನ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀಯಲ್ಲ, ಮಾಡು. ಕಾಮಚಾರ ಕಾಮಭಕ್ಷ ಎಲ್ಲವನ್ನ ಬಿಟ್ಟು ನಿಯತವಾದ ರೀತಿಯಲ್ಲಿ ವ್ರತ ನಿಯಮ ಉಪವಾಸಗಳನ್ನು ಮಾಡುತ್ತಾ ಸದಾಚಾರಿಯಾಗಿ ಚಾರಿತ್ರ್ಯ ಸಂಪನ್ನನಾಗಿ ಉತ್ತಮ ಶೀಲವಂತನಾಗಿ ನೈತಿಕವಾದ ಹೊಣೆ ನನ್ನ ತಲೆಯ ಮೇಲಿದೆ ಅಂತ ತಿಳಿದುಕೊಂಡು ನಿಜವಂತನಾಗಿ ಬಾಳುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಿರಿಯ ಗುರುಗಳ ಎದುರಿನಲ್ಲಿ ಆ ಪ್ರತಿಜ್ಞೆಯನ್ನು ಪೂರ್ಣ ಮಾಡಬೇಕು. ಇದು ಸತ್ಯಸಂಧ. ನಾವು ಪ್ರತಿಜ್ಞೆ ಮಾಡಿದ್ದನ್ನು ಕರೆಕ್ಟಾಗಿ ಹೇಳ್ತೇವೆ. ಪ್ರವಚನ ಮುಗಿದ ತಕ್ಷಣ ಊಟ ಮಾಡಿ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ವಿ, ಹೋದೇ ಇಲ್ಲ. ಇದಲ್ಲ, ಜಪ ಮಾಡ್ತೇವೆ ಅಂತ ಪ್ರತಿಜ್ಞೆ, ಯಜ್ಞಯಾಗಾದಿಗಳನ್ನು ಮಾಡ್ತೇವೆ ಎನ್ನುವ ಪ್ರತಿಜ್ಞೆ, ಪರೋಪಕಾರ ಮಾಡ್ತೇವೆ ಎನ್ನುವ ಪ್ರತಿಜ್ಞೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತೇವೆ ಅಂತನ್ನುವ ಪ್ರತಿಜ್ಞೆ ಗುರುಗಳ ಎದುರಿನಲ್ಲಿ, ತಂದೆ ತಾಯಿಗಳ ಎದುರಿನಲ್ಲಿ, ಪುರೋಹಿತರ ಎದುರಿನಲ್ಲಿ ಮಾಡಿದ್ದುಂಟಲ್ಲ, ಅದನ್ನು ಸತ್ಯ ಮಾಡಬೇಕು. ಆ ಸತ್ಯಸಂಧರಾಗುವ ಸಂದೇಶವನ್ನು ಗುರುಗಳ ನಾಮದಿಂದ ಪಡೆಯೋಣ. ನಂತರ ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ್ದು. ಪ್ರತಿಜ್ಞೆಯನ್ನ ನಾವು ಸತ್ಯ ಮಾಡಬೇಕಲ್ಲ, ಇದೀಗ ನಾನು ಹೇಳಿದಂತೆ ಏನೇನೋ ಮಾಡಿ ಸತ್ಯ ಮಾಡುವುದಲ್ಲ, ಮಾಡಬೇಕಾದದ್ದನ್ನು ಮಾಡಿ ಅದರಲ್ಲಿ ಅತೀ ಪ್ರಧಾನವಾದದ್ದು ಧ್ಯಾನ, ಆ ಭಗವಂತನ ಚಿಂತನ. ಕಂಡಲ್ಲೆಲ್ಲ ಭಗವಂತನನ್ನ ಕಾಣುವಂತಹ ಒಂದು ಉದಾತ್ತವಾದ ದೃಷ್ಟಿ, ಅನುಸಂಧಾನದ ಒಲವು, ಭಗವಂತನತ್ತ ಮನಸ್ಸಿನ ಪ್ರಾವಣ್ಯ, ಅದು ಸತ್ಯ ಧ್ಯಾನ ಎಂಬ ನಾಮದಿಂದ ನಾವು ಪಡೆಯುವ ಸಂದೇಶ. ಏನು ನೋಡಿದರೂ ಸತ್ಯನಾದ, ನಿತ್ಯನಾದ, ಅನಂತ ಗುಣಪೂರ್ಣನಾದ, ಸರ್ವಶಕ್ತನಾದ ಆ ಭಗವಂತನ ಧ್ಯಾನ ಮನಸ್ಸಿನಲ್ಲಿ ಒಡಬೇಕು. ಯಾರನ್ನು ನೋಡಿದರೂ ಸರಿ, ಯಾವ ವಸ್ತುವನ್ನು ನೋಡಿದರೂ ಸರಿ, ಆ ವಸ್ತುವನ್ನು ಸೃಷ್ಟಿ ಮಾಡಿದ ಆ ಎಲ್ಲ ವ್ಯಕ್ತಿಗಳಲ್ಲಿ ಅಂತರ್ಯಾಮಿಯಾಗಿ ಎಲ್ಲ ಕಾರ್ಯಗಳನ್ನು ಮಾಡಿಸುವ ಆ ಭಗವಂತನ ಧ್ಯಾನ ನಮಗೆ ಬರಬೇಕು. ಮಕ್ಕಳನ್ನು ನೋಡಿದರೆ ಸರಿ, ತಂದೆಯನ್ನು ನೋಡಿದರೆ ಸರಿ, ತಾಯಿಯನ್ನು ನೋಡಿದರೆ ಸರಿ, ಗಂಡ ಹೆಂಡತಿ, ಅಣ್ಣ ತಮ್ಮ, ಬಂಧು ಬಳಗ, ಮಿತ್ರರು, ಗೆಳೆಯರು, ಊರಿನವರು, ಹೊರಗಿನವರು, ಯಾರನ್ನ ನೋಡಿದರೂ ಇವರೆಲ್ಲರಲ್ಲಿ ಅಂತರ್ಯಾಮಿಯಾದವನು ಭಗವಂತ. ಆ ಭಗವಂತನೇ ಈ ಸಂಬಂಧವನ್ನ, ಈ ನಂಟಸ್ತಿಕೆಯನ್ನ ನಮ್ಮ ಮಧ್ಯದಲ್ಲಿ ಇರಿಸಿದವ, ಬೆಳೆಸುವವ ಅನ್ನುವ ಚಿಂತನೆ ನಮಗೆ ಬಂದರೆ ಆಗ ಜನ್ಮ ಸಾರ್ಥಕ. ಸತ್ಯನಾದ ಭಗವಂತನ ಧ್ಯಾನ ಮಾಡುವ ಪ್ರವೃತ್ತಿ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಅನ್ನುವಂತಹ ಚಿಂತನ ಇದು ನಮ್ಮಲ್ಲಿ ಬರುವಂತೆ ಆಗಲಿ. ಆ ನಾಮದ ಸಂದೇಶ ಆ ಗುರುಗಳ ಅನುಗ್ರಹದಿಂದಲೇ ನಮ್ಮಿಂದ ಈಡೇರಲಿ. ಜೊತೆಗೆ ನಮ್ಮ ಗುರುಗಳು ಪ್ರಮೋದ ಅವರ ಹೆಸರಿನಲ್ಲಿ ಬರುವಂತಹ ಶಬ್ದ, ಸತ್ಯನಾದಂತಹ ಭಗವಂತನ ವಿಷಯದಲ್ಲಿಯೇ, ಸತ್ಯ ಅಂದ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಸಚ್ಛಾಸ್ತ್ರಗಳು, ಆ ಶಾಸ್ತ್ರಗಳಲ್ಲಿಯೇ ಪ್ರಮೋದ, ಆನಂದ ಪಡುವ ಪ್ರವೃತ್ತಿ. ಶಾಸ್ತ್ರ ಕೇಳೋದು ಬೇರೆ, ಶಾಸ್ತ್ರದೊಳಗೆ ಆನಂದ ಆಗೋದು ಬೇರೆ. ಜ್ಞಾನಸತ್ರದ ಕಾರ್ಯಕ್ರಮ ವಿಶೇಷವಾಗಿ ಈ ಚಾತುರ್ಮಾಸ್ಯದ ನಿಮಿತ್ತದಿಂದ ಇಟ್ಟುಕೊಂಡಿದೆಯಲ್ಲ, ಅಂತೂ ಚಾತುರ್ಮಾಸ್ಯ ಕಾರ್ಯಕ್ರಮ ಇದೆ, ಅನಿವಾರ್ಯವಾಗಿ ಕಿವಿಯ ಮೇಲೆ 2 ಶಬ್ದಗಳು ಬೀಳುತ್ತವೆ, ಕೇಳಿ ಕಾಲವನ್ನ ಹರಣ ಮಾಡುವುದು ಅಂತ ಅಲ್ಲ. ಹಾಗೆ ನಿಮ್ಮ ಯಾರ ಮನಸ್ಸಿನಲ್ಲಿಯೂ ಇಲ್ಲ, ಇದ್ದರೆ ಇಷ್ಟು ಕಷ್ಟಪಡುತ್ತಿರಲಿಲ್ಲ. ಹಾಗಾದರೆ ಆ ಸತ್ಯದಲ್ಲಿ ಸತ್ಯನಾದ ಭಗವಂತನ ಸತ್ಯವಾದಂತಹ ಮಹಿಮೆಯನ್ನ ತಿಳಿಸುವ ಸತ್ಯವಾದ ಶಾಸ್ತ್ರ ಉಂಟಲ್ಲ, ಆ ಶಾಸ್ತ್ರಗಳ ಶ್ರವಣದಲ್ಲಿಯೇ ಪ್ರಮೋದ, ಆನಂದ ಇರಬೇಕು. ಅಂತಹ ಸತ್ಯವಾದ ಶಾಸ್ತ್ರಕ್ಕನುಗುಣವಾಗಿ ಸತ್ಯ ಮಾತನಾಡುವುದರಲ್ಲಿ ಪ್ರಮೋದ, ಆನಂದ ಇರಬೇಕು. ಸತ್ಯವನ್ನ ಮಾತನಾಡಿದರೆ ಆನಂದ. ಕೆಲವರಿಗೆ ಸತ್ಯ ಮಾತನಾಡಿದರೆ ಕೋಪ ಬರುತ್ತದೆ. ಇದ್ದುದನ್ನು ಇದ್ದಾಗ ಹೇಳಿದ್ರೆ ಸಿಟ್ಟು ಬಂದ್ಬಿಡುತ್ತದೆ, ಸಂತೋಷ ಪಡಬೇಕು. ಇದ್ದುದನ್ನು ಇದ್ದಾಗ ಹೇಳಿದ್ರಲ್ಲ, ಸರಿ ತಪ್ಪಿದ್ರೆ ತಿದ್ದುಕೊಳ್ಳೋಣ ಅಂತನ್ನುವಂತಹ ತನ್ನ ಜೀವನದಲ್ಲಿ ಮಾರ್ಪಾಡು ಮಾಡಿಕೊಂಡರೂ ಪರವಾಗಿಲ್ಲ, ಸತ್ಯವನ್ನ ನುಡುವುದಕ್ಕೆ ಸಂತೋಷ ಪಡಬೇಕು, ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಸತ್ಯ ನುಡಿದರಲ್ಲ ಅಂತ ಕೋಪ ಬರಬಾರದು. ಸತ್ಯವನ್ನ ನುಡಿಯುವುದರಲ್ಲಿ ಪ್ರಮೋದ, ಸತ್ಯವನ್ನ ನುಡಿದರೆ ಪ್ರಮೋದ, ಸತ್ಯವಾದ ಶಾಸ್ತ್ರದಲ್ಲಿ ಪ್ರಮೋದ, ಸತ್ಯನಾದ ಭಗವಂತನ ಸತ್ಯವಾದ ಮಹಿಮೆಯನ್ನ ಕೇಳುವುದರಲ್ಲಿ, ತಿಳಿಯುವುದರಲ್ಲಿ, ಮೆಲುಕು ಹಾಕುವುದರಲ್ಲಿ ಪ್ರಮೋದ, ಅದು ನಮ್ಮ ಜೀವನದಲ್ಲಿ ಬರಬೇಕು. ಆ ರೀತಿಯ ಅನುಗ್ರಹವನ್ನ
ನಮ್ಮ ಸ್ವರೂಪೋದ್ಧಾರಕ ಗುರುಗಳೇ ವಿಶೇಷವಾಗಿ ನಮ್ಮ ಮೇಲೂ ಇಲ್ಲಿ ಬಂದ ನಿಮ್ಮೆಲ್ಲರ ಮೇಲೂ ಮಾಡಬೇಕು. ಇದೀಗ ತಿಳಿದಂತೆ ಸತ್ತಿ ಅವರ ಮೇಲೆ ನಮ್ಮ ಗುರುಗಳ ವಿಶೇಷವಾದ ಸತ್ತಾ ಇತ್ತು, ವಿಶೇಷವಾದಂತಹ ಅಧಿಕಾರ, ವಿಶೇಷವಾದ ಸಲುಗೆ ಭಕ್ತರಿಗೆ, ಭಕ್ತರ ಮೇಲೆ ಅಷ್ಟೇ ಅಧಿಕಾರ ನಮ್ಮ ಗುರುಗಳಿಗೆ. ಅಂತಹ ಒಂದು ವಿಶಿಷ್ಟವಾದ ಪ್ರೀತಿಯ ಈ ಒಂದು ಗುರು ಶಿಷ್ಯ ಬಾಂಧವ್ಯ ಶತಮಾನಗಳಿಂದ ನಡೆದು ಬಂದಂತಹದ್ದು. ವಿಶೇಷವಾಗಿ ನಮ್ಮ ಗುರುಗಳಿಗೆ ಇದರ ಮೇಲೆ ಅಭಿಮಾನ. ಆ ಗುರುಗಳು ಅಷ್ಟು ಅಭಿಮಾನ ಮಾಡಿದ್ದರಿಂದ, ಅನುಗ್ರಹ ಮಾಡಿದ್ದರಿಂದ ಈ ಒಂದು ಸಂದೇಶವನ್ನ ಪರಿಪಾಲಿಸುವ ಶಕ್ತಿಯನ್ನು ಆ ಗುರುಗಳೇ ನಮಗೂ ನಿಮಗೂ ಇಬ್ಬರಿಗೂ ಕರುಣಿಸಲಿ. ವಿಶೇಷವಾಗಿ ನಿರ್ವಿಘ್ನವಾಗಿ ರಾಮದೇವರ ಪೂಜೆ, ನಿತ್ಯದಲ್ಲಿ ದರ್ಶನ, ತೀರ್ಥಸ್ನಾನ, ಶಾಸ್ತ್ರಗಳ ಶ್ರವಣ, ಸತ್ಕರ್ಮಗಳ ಅನುಷ್ಠಾನ, ಜಪ, ವ್ರತನೇಮಗಳ ಅನುಷ್ಠಾನ ಅವ್ಯಾಹತವಾಗಿ ನಿರ್ವಿಘ್ನವಾಗಿ ಹರಿವಾಯು ಗುರುಗಳಿಗೆ ಪ್ರೀತಿಯಾಗುವಂತೆ ಇಲ್ಲಿ ನಡೆಯಲಿ. ಎಲ್ಲ ಚಾತುರ್ಮಾಸ್ಯದ ಸೇವೆಯನ್ನ ಮಾಡುವ ಎಲ್ಲ ಪದಾಧಿಕಾರಿಗಳಿಗೂ, ಊರಿನವರಿಗೂ, ಸುತ್ತಮುತ್ತಲಿನ ನೆರೆಹೊರೆಯ ಊರಿನವರಿಗೂ, ಈ ಊರಿನ ಇನ್ನೆಲ್ಲ ಜನರಿಗೂ, ವಿಶೇಷವಾಗಿ ಇಲ್ಲಿ ಮಾಡಿದ ಸಹಕಾರ ಮಾಡಿದ ಜನರಿಗೂ ಹರಿವಾಯು ಗುರುಗಳು, ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಮೂಲರಾಮ ದಿಗ್ವಿಜಯರಾಮ ವೀರವ್ಯಾಸ ದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀಕೃಷ್ಣಾರ್ಪಣ.